ಯಾರು ಹೆಣ್ಣು ಅಥವಾ ಗಂಡನ ನೋಡಿದಾಗೆಲ್ಲ ಕಂಪ್ಲೇಂಟ್ ಮಾಡ್ತಾರೋ, ಯಾವಾಗ್ಲೂ ಚೆನ್ನಾಗಿಲ್ದೇ ಇರೋದ್ರ ಬಗ್ಗೆನೇ ಹೇಳ್ತಾರೋ, ಯಾವಾಗ್ಲೂ ಡಿಫೆಕ್ಟ್ಸ್ ಬಗ್ಗೆನೇ ಹೈಲೈಟ್ ಮಾಡ್ತಾರೋ. ಎಷ್ಟೋ ಜನ ಹೆಣ್ಮಕ್ಳು ಒಂದ್ ಮಗು ಆಗಿದೆ ಅಥವಾ 2 ಮಗು ಸಾಕು ಅಂತ ನಿಲ್ಸಿದೀವಿ, ಬಟ್ ಯಾವಾಗ್ಲಿಂದ ನಾನು ಆ ಡಿಸಿಷನ್ ತಗೊಂಡು ಒಂದು ವಿಚಿತ್ರವಾದ ನೋವು ಕೆಳ ಹೊಟ್ಟೆಲ್ ಬರುತ್ತೆ. 99% ಹೆಣ್ಮಕ್ಳು ನನ್ಗೆ ಇನ್ನೂ ಮಗು ಬೇಕಾಗಿತ್ತು, ಏನ್ ಮಾಡೋದು, ಕಮಿಟ್ಮೆಂಟ್ ಇದೆ, EMI ಕಟ್ಬೇಕು, ನನ್ ಗಂಡ ಬೈತಾರೆ, ನಂಗೆ ಇನ್ನೂ ಮಕ್ಕಳು ಬೇಕಾಗಿತ್ತು ಅಂತ ಎಷ್ಟು ಸಹಜವಾಗಿ ಹೇಳ್ತಾರೆ. ಒಬ್ಬರ ಸೌಂದರ್ಯಕ್ಕೆ ಸೋತು ಆತ ದಾಸಾದ ಅಂದ್ರೆ ಅದೊಂಥರ. ಇಲ್ಲಿ ಅಕ್ರಮ ಸಂಬಂಧ ಯಾಕೆ ಅಲ್ಬಿಡುತ್ತೆ? ಯಾವಾಗ ಒಂದು ಫಿಸಿಕಲಿ ಆ ಎಕ್ಸೈಟ್ಮೆಂಟ್ ಎದುರುಗಡೆ ಇರುವಂತಹ ಹೆಣ್ಮಗುನ ಮೇಲೆ ಬೀಳಕ್ ಶುರು ಆಗುತ್ತೋ ಅದು ತುಂಬಾ ನ್ಯಾಚುರಲ್ ಗಂಡಸರಿಗೆ. ಈಗ ಮನೆಯಲ್ಲಿರುವಂತಹ ಪ್ರತಿನಿತ್ಯ ನೋಡುವಂತ ಹೆಂಡತಿಯಲ್ಲಿ ಆಕೆ ದೇಹದಲ್ಲಿ ಇಲ್ಲ ಆತನಿಗೆ. ಖಂಡಿತವಾಗಿಯೂ ಎಲ್ಲಿ ಒಂದು ಹೆಣ್ಣು ಅಥವಾ ಗಂಡು ಇದರಲ್ಲಿ ತಾರತಮ್ಯ ಇಲ್ಲ. ಆಕ್ಚುಲಿ ನಂಗೆ ವ್ಯಾಲಿಡೇಷನ್ ಸಿಗ್ತಾ ಇಲ್ಲ ಅಂತ ಅನ್ಸುತ್ತೋ ಆಗ ಸುಮಾರು ಜನ ಹಿಂಜರಿಯದೇ ಇಲ್ಲ ಇನ್ನೊಬ್ರ ಹತ್ರ ಆ ವ್ಯಾಲಿಡೇಷನ್ ಪಡ್ಕೊಳ್ಳೋಕೆ. ನೀನು ವಿಶೇಷ, ನೀನಿಲ್ಲದೆ ನನ್ಗಿರಕ್ಕಾಗಲ್ಲ, ನಿನ್ನಿಂದ ನನಗೇನೋ ಕಾನ್ಫಿಡೆನ್ಸ್ ಸಿಗ್ತಾ ಇದೆ, ನೀನಿದ್ರೆ ನನಗೇನೋ ಒಂದು ಜೋಶ್ ಬರುತ್ತೆ, ಅಂದ್ರೆ ನನಗೂ ಒಂದು ವರ್ತ್ ಇದೆ, ನನಗೂ ಒಂದು ವ್ಯಾಲ್ಯೂ ಇದೆ, ನನಗೂ ಒಂದು ಪ್ಲೇಸ್ ಇದೆ, ನಾನು ಯಾರ್ದೋ ಜಾಗದಲ್ಲಿ ವಿಶೇಷ ಅಂತ ಯಾವಾಗ ನಮ್ಗೆ ಬರೋದು ನಿಂತು ಹೋಗುತ್ತೋ ಆಗ ಇನ್ನೊಬ್ರು ಯಾರೋ ಅದನ್ನ ಹೇಳಕ್ ಶುರು ಮಾಡಿದಾಗ ಇವ್ರು ಒಳ್ಳೆ ಕಸ ತರ ನೋಡ್ತಾರೆ ನನ್ನನ್ನ, ನನ್ ಮುಟ್ಟೋದಕ್ಕೂ 10 ಸತಿ ಯೋಚನೆ ಮಾಡ್ತಾರೆ, ಅವ್ರು ನೋಡಿದ್ರೆ ನನ್ನ ಸ್ಪರ್ಶದಿಂದಾನೇ ಒಂದು ಕವನನೇ ಬರೀತಾ ಇದಾರೆ, ಅಷ್ಟು ಇಂಪಾರ್ಟೆನ್ಸ್ ಕೊಡ್ತಾ ಇದಾರೆ, ನಾನ್ಯಾಕೆ ಆ ಕಡೆ ಹೋಗ್ಬಾರ್ದು ಅಂತ ಮೈಂಡ್ ನ್ಯಾಚುರಲಿ ಆ ಕಡೆ ಇನ್ಕ್ಲಿನೇಷನ್ ತೋರ್ಸತ್ತೆ. ಅಂಡ್ ತುಂಬಾ ಕಾಮನ್ ಏನು ಅಂತಂದ್ರೆ ಆ ವ್ಯಾಕ್ಯೂಮ್ ಆಫ್ ಲವ್. ಯಾವಾಗ ನಮ್ಗೆ ಆ ಅಕ್ನಾಲೆಜ್ಮೆಂಟು, ಲವ್, ಅಪ್ರಿಸಿಯೇಷನ್ ಸಿಗಲ್ವೋ ನ್ಯಾಚುರಲಿ ನಾನು ಪ್ರತಿ ಸತಿ ಹೇಳ್ತಾ ಇರ್ತೀನಿ, ಒಂದು ಹೂವ, ಒಂದು ಗಿಡ ಕೂಡ, ಇನ್ಫ್ಯಾಕ್ಟ್ ಸರ್ ನೀವು ಈ ಎಕ್ಸ್ಪೆರಿಮೆಂಟ್ ಮಾಡಬಹುದು. ಒಂದು ಗಿಡಕ್ಕೆ ನೀನು ತುಂಬಾ ಚೆನ್ನಾಗಿದ್ಯಾ, ನೋಡಕ್ ಚೆನ್ನಾಗಿದ್ಯಾ, ಐ ಲವ್ ಯು, ಇನ್ಫ್ಯಾಕ್ಟ್ ಅದನ್ನ ಗಿಡಗಳಿಗೆ ಕೆಲವೆಲ್ಲ ಇದನ್ನ ಇಟ್ಬಿಟ್ಟು ಸೌಂಡ್ ಎಲ್ಲ ಕೇಳಿಸ್ಕೊಂಡು ಎಕ್ಸ್ಪೆರಿಮೆಂಟ್ ಎಲ್ಲ ಮಾಡ್ತಾರೆ. ನೀರ್ ಹಾಕೋ ಓನರ್ ಬಂದಾಗ ಅದರಿಂದ ಎಷ್ಟು ಚೆನ್ನಾಗಿರೋ ಮ್ಯೂಸಿಕ್ ಟೋನ್ ಬರುತ್ತೆ, ಕತ್ತರಿಸೋರು ಬರ್ತಾರಲ್ಲ ಗಾರ್ಡ್ನರ್, ಅವ್ರು ಬಂದಾಗ ಹೇಗೆ ಅಂತ ಗುರ್ರ ಅಂತ ಕೆಟ್ಟದಾಗಿ ಕರ್ಕಶವಾದ ನಾದ ಮಾಡುತ್ತೆ, ಅದೆಲ್ಲ ನೋಡಿದ್ದಾರೆ. ಸೊ ಒಂದು ಗಿಡ ಅವರ ಪ್ರೆಸೆನ್ಸ್ ಇಂದ ಅಷ್ಟು ಎನರ್ಜಿ ಚೇಂಜ್ ಮಾಡ್ಕೊಳ್ಳುತ್ತೆ ಅಂದಾಗ ಯಾರು ಹೆಣ್ಣು ಅಥವಾ ಗಂಡನ ನೋಡಿದಾಗೆಲ್ಲ ಕಂಪ್ಲೇಂಟ್ ಮಾಡ್ತಾರೋ, ಯಾವಾಗ್ಲೂ ಚೆನ್ನಾಗಿಲ್ದೇ ಇರೋದ್ರ ಬಗ್ಗೆನೇ ಹೇಳ್ತಾರೋ, ಯಾವಾಗ್ಲೂ ಡಿಫೆಕ್ಟ್ಸ್ ಬಗ್ಗೆನೇ ಹೈಲೈಟ್ ಮಾಡ್ತಾರೋ, ಯಾವಾಗ್ಲೂ ಹಳೆದೆಲ್ಲ ತಗೊಂಡು ಅವ್ರ ಫ್ಯಾಮಿಲಿಯಿಂದ ಹಿಡ್ಕೊಂಡು ಅವ್ರ ಡಿಸಿಷನ್ ವರ್ಗೂ ಹಾಕೊಂಡು ಅವ್ರನ್ನ ರುಬ್ಬಿ ರುಬ್ಬಿ ಮಾನಸಿಕವಾಗಿ, ಹೌದು, ನಾರ್ಸಿಸಿಸ್ಟ್ ಇದ್ರ ತರ, ಅಂದ್ರೆ ತನ್ನಲ್ಲಿರೋ ಎಲ್ಲಾ ಕೊರತೆಯನ್ನು ಅವ್ರ ಮೇಲೆ ವಾಮಿಟ್ ಮಾಡುವಂಥದ್ದು. ತಾನೇನೋ ಸಕ್ಸಸ್ಫುಲ್ ಆಗಿ ಮಾಡೋಕ್ಕಾಗ್ಲಿಲ್ಲ, ಈಗ ಫಾರ್ ಎಕ್ಸಾಂಪಲ್ ಒಂದು ಗಂಡು ಬಿಸ್ನೆಸ್ ಅಲ್ಲಿ ಏನೋ ದೊಡ್ಡದಾಗಿ ಏನೋ ಅಚೀವ್ ಮಾಡೋಕ್ಕಾಗ್ಲಿಲ್ಲ, ಸೊ ಹೆಂಡತಿ ಮನೇಲಿದ್ದಾನೆ, ನಿನ್ನಿಂದಾನೆ, ನೀನೇ ಬೇಡ ಅಂದೆ, ನೀನು ಹೀಗಿದ್ದಿದ್ದಕ್ಕೆ ಆಯ್ತು, ನಿಮ್ಮ ತಂದೆ ಬೇಡ ಅಂದ್ರು ಅದಕ್ಕೆ, ಆ ಥರ ಅವ್ರು ಇದು ಮಾಡ್ತಾ ಇರ್ತಾರೋ ನ್ಯಾಚುರಲಿ ಅವ್ರಿಗೆ ಸೊಫಕೇಶನ್ ಹೆಚ್ಚಾಗುತ್ತೆ. ಆ್ಯಂಡ್ 99% ಜನ, ಹೆಣ್ಣಾಗ್ಲಿ ಗಂಡಾಗ್ಲಿ, ಈ ಪ್ರೀತಿಯನ್ನು ಒಳಗಡೆಯಿಂದ ಸಂಪಾದನೆ ಮಾಡ್ಕೋಬಹುದು, ಈ ಸಂಬಂಧವನ್ನ ಒಳಗಡೆಯಿಂದ ಗಟ್ಟಿ ಮಾಡ್ಕೊಳ್ಬಹುದು, ಇದನ್ನ ಮೀರಿ ನಿಂತು ಅದಕ್ಕಿಂತ ಪರಮ ಸುಖವನ್ನ ಅನುಭವಿಸ್ಬೋದು ಅನ್ನುವಂಥ ಒಂದು ಮೆಚ್ಯೂರಿಟಿ ನಾಲೆಜ್ ಇರಲ್ಲ. ಅವಾಗ ಏನ್ ಮಾಡ್ತಾರೆ, ಸಫಕೇಟ್ ಆಗಕ್ ಶುರು ಆಗ್ತಾರೆ. ಬಿಕಾಸ್ ವಿ ಆರ್ ಆಲ್ ಥ್ರೈವಿಂಗ್ ಆನ್ ಲವ್ ಸರ್. ಈಗ ಒಂದು ದೆವ್ವ, ಒಂದು ರಾಕ್ಷಸ, ಒಂದು ಪ್ರೇತ, ಪಿಚಾಚಿ ಒಬ್ರದ್ದು ಭಯದ ಮೇಲೆ ಥ್ರೈವ್ ಮಾಡುತ್ತೆ, ಅವ್ರದ್ದು ರಕ್ತದ ಮೇಲೆ ಥ್ರೈವ್ ಮಾಡುತ್ತೆ ಅಂತ ಹೇಳ್ತೀವಲ್ವಾ, ಅದಕ್ಕೆ ಬಲಿ ಬೇಕು, ಅದಕ್ಕೆ ರಕ್ತ ಬೇಕು, ಅದಕ್ಕೆ ಭಯ ಬೇಕು ಅಂತೆಲ್ಲ ಹೇಳ್ತೀವಿ. ಸೊ ಒಂದು ಕೆಟ್ಟ ಶಕ್ತಿನೂ ಯಾವುದೋ ಒಂದ್ರ ಮೇಲೆ ಅವಲಂಬಿತ ಆಗಿರುತ್ತೆ. ಒಂದು ದೇವ್ರು ಅಂತ ಹೇಳ್ದಾಗ್ಲೂ ಅದಕ್ಕೆ ಸಮರ್ಪಣೆ ಮಾಡ್ತೀವಿ, ಕಾಲಕ್ಕೆ ನಾವು ಅದಕ್ಕೆ ಕೊಟ್ಬಿಡ್ಬೇಕಪ್ಪ ಅದ್ರದ್ದು ಹರಕೆ ಅಂತ ಹೇಳ್ತೀವಿ, ಜಾತ್ರೆ ಮಾಡ್ತೀವಿ, ಅದು ಅಲಂಕಾರ, ಅಂದ್ರೆ ಎವ್ರಿಥಿಂಗ್ ನೀಡ್ಸ್ ಸಮಥಿಂಗ್ ಟು ಸರ್ವೈವ್. ಅದೇ ತರ ಒಂದು ಹೆಣ್ಣಾಗ್ಲಿ ಗಂಡಾಗ್ಲಿ ಅವರ ಇರುವಿಕೆಗೆ, ಅವರ ಸಮಾಧಾನಕ್ಕೆ, ಅವರ ಆರೋಗ್ಯಕ್ಕೆ ಪ್ರೀತಿ ಬೇಕೇ ಬೇಕು. ತಂದಾಕ್ತೀನಲ್ಲ, ನಿನಗೇನ್ ಕೊಬ್ಬ, 3 ಹೊತ್ತು ಊಟ ಮಾಡ್ತಿಲ್ಲ, ಇನ್ನೇನ್ ಬೇಕು, ಇಷ್ಟು ದೊಡ್ಡ ಮನೆ ಕಟ್ಸಿದಿರಲ್ಲ, ಇನ್ನೇನ್ ನಿನಗೆ ಕಂಫರ್ಟ್ ಅಂತ ಹೇಳಿದ್ರೆ ಅವ್ರು ಹೇಗೆ ಗೋಡೆಗೆ ಹೋಗಿ ಪ್ರೀತಿ ಕೊಡು ಅಂತ ಹೇಳಕ್ಕಾಗತ್ತೆ, ಒಳ್ಳೆ ಸೋಫಾಗೆ ನಾನು ಚೆನ್ನಾಗಿದ್ದೀನ ಅಂತ ಕೇಳಕ್ಕಾಗತ್ತೆ? ತುಂಬಾ ಜನ ಎಸ್ಪೆಷಲಿ ಗಂಡಸರು ಇದರಲ್ಲಿ ಯಾಮಾರ್ತಾ ಇರ್ತಾರೆ. ಅಲ್ಲ, ಈಗ ಗಂಡಸರ ವಿಚಾರದಲ್ಲಿ ನೀವು ಹೇಳಿದ ಒಂದು ಮಾತು, ಈಗ ತನ್ನ ಬಾಡಿ DNA ಇರುತ್ತೆ, ಅವ್ನ ಟೆರಿಟರಿ ಎಕ್ಸ್ಪ್ಯಾಂಡ್ ಮಾಡ್ಬೇಕು ಅಂತ ಹೋದಂಗೆಲ್ಲ ಮಾಡ್ತಾನೆ ಅಂತ. ಈಗ ಗಮನಿಸಿದ್ರೆ ಮನೆಯಲ್ಲಿ ಅಪ್ಸರೆ ಅಂತ ಹೆಂಡತಿ ಇದ್ರು ಕೂಡ ಈ ಕೋತಿ ಅಂತದನ್ನ ಹೊರಗಡೆ ಹುಡುಕ್ತಾರೆ. ಏನು ಆಕ್ಚುಲಿ ನಿಜವಾಗ್ಲೂ ಈಗ ಬ್ಯೂಟಿ ಮ್ಯಾಟರ್ ಆಗುತ್ತೆ. ಓಕೆ, ಒಂದು ಸೌಂದರ್ಯ, ಒಬ್ಬರ ಸೌಂದರ್ಯಕ್ಕೆ ಸೋತು ಆತ ದಾಸಾದ ಅಂದ್ರೆ ಅದೊಂಥರ. ಇಲ್ಲಿ ಇದು ಯಾಕೆ ಈ ಅಕ್ರಮ ಸಂಬಂಧ ಯಾಕೆ ಅಲ್ಬಿಡುತ್ತೆ? ಕಾರಣ 2 ಇದೆ, ಆದ್ರೆ ನಾವೊಂದು ಸ್ವಲ್ಪ ನ್ಯೂಟ್ರಲ್ ಆಗಿ ಯೋಚನೆ ಮಾಡ್ಬೇಕು. ಯಾಕಂದ್ರೆ ನಾವು ಬಯೋಲಾಜಿಕಲಿ ಒಬ್ಬ ಮನುಷ್ಯನಲ್ಲಿ ಏನು ತುಡಿತಾ ಇದೆ ಅದನ್ನ ಮೀರಿ ಒಂದು ಉತ್ತರವನ್ನ ಹುಡುಕಕ್ ಹೋದ್ರೆ ಅದು ಎಷ್ಟೋ ಸತಿ ಸುಮ್ಮನೆ ಕಾರಣ ಕೊಡೋ ನಾಟಕೀಯವಾದ ಕಾರಣ ಇರುತ್ತೆ ಅಷ್ಟೇ.
ಇದಕ್ಕೆ ಉತ್ತರ ಕೊಡೋಕ್ಕಿಂತ ಮುಂಚೆ ಸಣ್ಣ ಎಕ್ಸಾಂಪಲ್ ನಾನು ಕೊಡ್ತೀನಿ. ನನ್ನ ಕ್ಲಿನಿಕಲ್ಲಿ ಎಷ್ಟೋ ಜನ ಹೆಣ್ಮಕ್ಳು ಒಂದು ಮಗು ಆಗಿದೆ ಅಥವಾ 2 ಮಗು ಸಾಕು ಅಂತ ನಿಲ್ಸಿದೀವಿ. ಬಟ್ ಯಾವಾಗ್ಲಿಂದ ನಾನು ಆ ಡಿಸಿಷನ್ ತಗೊಂಡು ನಂಗೊಂದು ವಿಚಿತ್ರವಾದ ನೋವು ಕೆಳ ಹೊಟ್ಟೆಲಿ ಬರುತ್ತೆ. ಎಲ್ಲಾ ಕಡೆ ಟೆಸ್ಟ್ ಮಾಡಿಸಿದೀನಿ, ಏನೂ ಇಲ್ಲ ಅಂತಾರೆ. ಏನಿರ್ಬೋದು ಅಂತ ತುಂಬಾ ವಿಚಿತ್ರವಾಗಿ ಇದೇ ಥರದ ರಿಪಿಟೇಟಿವ್ ಸಿಂಪ್ಟಮ್ ಎಷ್ಟೋ ಜನ ಹೆಣ್ಮಕ್ಳು ಬರೋದನ್ನ ನಾನು ನೋಡಿದ್ದೀನಿ. ಆಶ್ಚರ್ಯ ಅನ್ನಿಸ್ಬೋದು ನಿಮಗೆ. ಅವ್ರನ್ನ ನಾವು ಸ್ವಲ್ಪ ಕ್ಲಿನಿಕಲ್ಲಿ ಹಿಪ್ನೋಥೆರಪಿಲಿ ಮಾತಾಡಿಸಿ ಅವ್ರದ್ದು ಇನ್ನರ್ ಲೇಯರ್ಸ್ ಮೈಂಡ್ ಜೊತೆ ಇಂಟ್ರಾಕ್ಟ್ ಮಾಡಿ ಎಲ್ಲ ಮಾಡಕ್ ಶುರು ಮಾಡಿದಾಗ 99% ಆಫ್ ದೆಮ್, ಕೆಲವ್ರಿಗೆ ಇಮೋಷನಲ್ ಬ್ಯಾಗೇಜಸ್ ಇರುತ್ತೆ, ಹೌದು. 99% ಹೆಣ್ಮಕ್ಳು ನನ್ಗಿನ್ನೂ ಮಗು ಬೇಕಾಗಿತ್ತು, ಏನ್ ಮಾಡೋದು, ಕಮಿಟ್ಮೆಂಟ್ ಇದೆ, EMI ಕಟ್ಟಬೇಕು, ನನ್ನ ಗಂಡ ಬೈತಾರೆ, ನಂಗಿನ್ನೂ ಮಕ್ಕಳು ಬೇಕಾಗಿತ್ತು ಅಂತ ಎಷ್ಟು ಸಹಜವಾಗಿ ಹೇಳ್ತಾರೆ. ಅದು ಒಂದು ಹೆಣ್ಮಗುವಲ್ಲಿ ಗರ್ಭದಲ್ಲಿ ಇರುವ ತುಂಬಾ ನ್ಯಾಚುರಲ್ ಅರ್ಜ್ ಸರ್ ಅದು. ನೀವು ಯಾವುದೇ ಹೆಣ್ಮಗುನ ಕೇಳಿ, ಅದು ಎಷ್ಟು ನೋವು ಅಂದ್ರೆ ಜೀವ ಕೊಟ್ಟು ಜೀವ ಬರೋ ಥರದೊಂದು ಯಾತನೆ ಇದ್ರು. ಇನ್ನೊಂದು ಜನ್ಮ, ಪುನರ್ಜನ್ಮ. ಹೌದು. ಇನ್ನೊಂದು ಇವಾಗ ನಮ್ಮ ಅಜ್ಜಿಯಂದಿರಿಗೆ 10 ಜನ ಮಕ್ಕಳು, ಇನ್ನೊಂದು ಮುತ್ತಜ್ಜಿಗೆ 15 ಜನ ಮಕ್ಕಳಿದಂತೆ ಇದು ಎಷ್ಟು ಕೇಳಿದೀವಿ ನಾವು. ಯಾಕಂದ್ರೆ ಆ ಗರ್ಭ ಸಮಾಧಾನ ಆಗೋವರೆಗೂ ಹೆರ್ತಾನೇ ಇರ್ತಾ ಇತ್ತದು. ಹಾಗಂತ ಅವ್ರು ಬೇಗ ಸತ್ತೋಗ್ಬಿಟ್ರ? ಇಲ್ಲ. ಆನ್ ಅನ್ ಆವರೇಜ್ ನೋಡಿದ್ರೆ ಇವಾಗಿನ ಕಾಲದವ್ರು ತನ್ನ ಮಕ್ಕಳ ಮದ್ವೆನೂ ನೋಡಕ್ಕಾಗದೆ ಸಾಯ್ತಾ ಇದ್ದಾರೆ. ಅದೇ ಆವಾಗಿನ ಕಾಲದವ್ರು ಅಷ್ಟೂ ಜನ ಕೂಟಿರೋ ಎಲ್ಲಾ ಮೊಮ್ಮಕ್ಕಳು ಮದ್ವೆ ಮಾಡಿದ್ರು, ಮರಿ ಮಕ್ಕಳು ನೋಡಿದ್ರು ಅಂತ ಪಾಪ ಇದ್ರಲ್ಲೆಲ್ಲ ಹಾಕೊಂಡಿರ್ತಾರೆ ಸ್ಟೇಟಸ್ ಅಲ್ಲಿ 4 ತಲೆ ಅಂತ ಎಲ್ಲ. ಏನಾಗದ್ರಿ ಡಿಫ್ರೆನ್ಸು? ಯಾಕಂದ್ರೆ ಬಾಡಿಗೆ ಆ ನ್ಯಾಚುರಲ್ ಅರ್ಜ್ ಇರುತ್ತೆ. ನಾವು ಇದೇ ಎವಲ್ಯೂಷನ್ ಚೈನ್ ಅಲ್ಲೇನೆ ನಾವು ಇದನ್ನು ನೋಡೋದಾದ್ರೆ ಆತನಿಗೆ ನಾವು ಕಾರಣ ಕೊಡ್ತಾ ಇದೀವಿ ಎಷ್ಟೋ ಸತಿ. ಸುಂದರವಾಗಿದ್ದಾಳೆ, ಬೆಳ್ಳಗಿದ್ದಾಳೆ, ಅಪ್ಸರೆ ತರ ಇದ್ದಾಳೆ, ಅಥವಾ ಇಲ್ಲ, ಅಥವಾ ಕಪ್ಪಗಿದ್ರು ಯಾಕೆ ಹೋದ, ಚೆನ್ನಾಗಿಲ್ಲ ಯಾಕೆ ಹೋದ, ಚೆನ್ನಾಗಿ ಇರೋರ್ನ ಬಿಟ್ಟು ಯಾಕೆ ಹೋದ. ಇದೆಲ್ಲ ಈ ನಡುವೆ ಪ್ರಾಬ್ಲಿ ಒಂದು ಬ್ರಿಟಿಷರ್ ಬಂದ್ಮೇಲೆ ಒಂದು 150-200 ವರ್ಷದಿಂದ ಬಂದಿರಬಹುದೇನೋ ರೇಸಿಸಮ್ ಅದು. ಆದ್ರೆ ಇನ್ ರಿಯಾಲಿಟಿ ಅದು ನಾನು ಆಗ್ಲೇ ಹೇಳಿದಾಗ ಅರ್ಜ್, ಅದು ಎಕ್ಸ್ಪ್ಯಾಂಡ್ ಮಾಡಬೇಕು, ನಂದನ್ನ ಬೆಳೆಸ್ಬೇಕು ಅನ್ನೋ ಆ ನ್ಯಾಚುರಲ್ ತುಡಿತ ಬ್ರೇನಲ್ಲಿ ಆಲ್ರೆಡಿ ಕನೆಕ್ಟ್ ಆಗೋದು ಪ್ರಚೋದನೆ ಮಾಡುತ್ತೆ ಕೆಲವು ಕೇಸಸ್ ಅಲ್ಲಿ. ಅದನ್ನ ನಾವು ಮನ್ಸಲ್ಲಿ ಇಟ್ಕೊಂಡು ಅರ್ಥ ಮಾಡ್ಕೊಂಡ್ರೆ ಸ್ವಲ್ಪ ಕಾರಣಗಳನ್ನ ಅರ್ಥ ಮಾಡ್ಕೊಳ್ಳೋದು ಈಸಿ ಆಗುತ್ತೆ. ಆದ್ರೆ ಮನೆಯಲ್ಲಿ ಎಲ್ಲವೂ ಚೆನ್ನಾಗಿದ್ದು ಒಬ್ಬ ಅಟ್ರಾಕ್ಟ್ ಆಗ್ತಾರೆ ಅನ್ನೋದಕ್ಕೆ ಹಲವಾರು ಬೇರೆ ಕಾರಣಗಳು ಇದೆ ಪ್ರಸ್ತುತ ಸಂದರ್ಭದಲ್ಲಿ ನಾವು ಗಮನಿಸೋದಾದ್ರೆ. ಫಾರ್ ಎಕ್ಸಾಂಪಲ್, ಏನೋ ಸಣ್ಣ ಕಾನ್ಫ್ಲಿಕ್ಟ್ ಆಯ್ತಪ್ಪ ಆತನಿಗೂ ಆಕೆಗೂ. ಆ ಎಕ್ಸೈಟ್ಮೆಂಟ್ ಕಮ್ಮಿ ಆಗ್ತಾ ಇದ್ದಾಗ, ಯೂಶಲಿ ಎಕ್ಸೈಟ್ಮೆಂಟ್ ಇದ್ದಾಗ ಹೇಗಿರುತ್ತೆ, ಅವ್ರೆಲ್ಲಾ ತಪ್ಪುಗಳನ್ನು ಆತ ನಿರ್ಲಕ್ಷ್ಯ ಮಾಡ್ತಾ ಹೋಗ್ತಾನೆ. ಪರವಾಗಿಲ್ಲ ಬಿಡು, ಅಡ್ಜಸ್ಟ್ ಮಾಡ್ಕೊತೀನಿ ಬಿಡು ಅಂತ. ಯಾವಾಗ ಅವನಿಗೆ ಫಿಸಿಕಲಿ ಆ ಎಕ್ಸೈಟ್ಮೆಂಟ್ ಎದುರುಗಡೆ ಇರುವಂತ ಹೆಣ್ಮಗುವಿನ ಮೇಲೆ ಬೀಳಕ್ ಶುರು ಆಗುತ್ತೋ ಅದು ತುಂಬಾ ನ್ಯಾಚುರಲ್ ಗಂಡಸರಿಗೆ. ನಾನಾಗ್ಲೇ ಹೇಳ್ದಾಗೆ ಹೆಣ್ಮಕ್ಳಿಗೆ ರಿಲೇಶನ್ಶಿಪ್ ಅಂದ್ರೆ ನಿಧಾನವಾಗಿ ಶುರು ಮಾಡಿ ಲಾಂಗ್ ಟರ್ಮ್ ಮೇಂಟೈನ್ ಮಾಡೋದು. ಅದಕ್ಕೆ ಯಾವಾಗ್ಲೂ ಹೆಣ್ಮಗು ಮೊದಲ ತರ ನನ್ನನ್ನು ಯಾಕೆ ನೀವು ಅಪ್ರಿಶಿಯೇಟ್ ಮಾಡ್ತಾ ಇಲ್ಲ, ಮೊದಲೆಲ್ಲ ಒಂದು ಸಣ್ಣದ ಏನಾದ್ರು ಒಂದು ಬಿಂದಿ ಬೇರೆ ತರ ಇಟ್ಕೊಂಡ್ರು, ಬಿಂದಿ ಚೆನ್ನಾಗಿದೆ ಅಂತಿದ್ರಿ, ಹೊಸ ಸೀರೆ ಹಾಕೊಂಡ್ರು ನಿಮಗೆ ಗೊತ್ತಾಗಲ್ಲ ಅಂತ ಹೇಳ್ತಾರೆ. ಅಂದ್ರೆ ಅವರು ಆ ಮೊಮೆಂಟಮ್ ಮೇಂಟೈನ್ ಮಾಡೋದಲ್ಲಿ ಸುಖ ನೋಡಿದ್ರೆ ಆತ ಸುಖದ ಪೀಕ್ ಹೋಗಿ ಅಲ್ಲಿ ನಿಲ್ಲಿಸ್ಬಿಟ್ಟಿರ್ತಾನೆ ಅಷ್ಟೇ. ಅವನಿಗದು ಆ ಗ್ರಾಫ್ ಹಾಗೇ ಕಮ್ಮಿ ಆಗುತ್ತೆ. ಆ ಎಕ್ಸೈಟ್ಮೆಂಟು, ನಾವು ಅಡ್ರಿನಲ್ ರಶ್ ಅಂತೀವಿ, ಥ್ರಿಲ್ಲು, ಆ ಎಕ್ಸೈಟ್ಮೆಂಟು ಈಗ ಮನೆಯಲ್ಲಿರುವಂತ ಪ್ರತಿನಿತ್ಯ ನೋಡುವಂತ ಹೆಂಡತಿಯಲ್ಲಿ ಆಕೆ ದೇಹದಲ್ಲಿ ಇಲ್ಲ ಆತನಿಗೆ. ಇದು ನಾನು ಸಮಜಾಯಿಷಿ ಕೊಡ್ತಾ ಇರೋದಲ್ಲ, ನಾವು ಒಂದು ಸ್ವಲ್ಪ ಸೈಂಟಿಫಿಕ್ ಆಗಿ ಬಯಾಲಜಿಕಲಿ ಅರ್ಥ ಮಾಡ್ಕೊಂಡ್ರೆ ಸಮಾಧಾನಕರ ಉತ್ತರ, ಸೊಲ್ಯೂಷನ್ ಎರಡೂ ಹುಡುಕಬಹುದು ಅಂತ ಹೇಳೋ ನಿಟ್ಟಿನಲ್ಲಿ ಹೇಳ್ತಾ ಇದ್ದೀನಿ. ನಾನು ವಹಿಸ್ಕೊಂಡು ಮಾತಾಡ್ತಾ ಇರೋದಲ್ಲ. ಈಗ ಆ ಅಡ್ರಿನಲ್ ರಶ್ ಬೇಕು ಅವನ್ಗೆ, ಆ ಎಕ್ಸೈಟ್ಮೆಂಟ್ ಬೇಕು. ರಿಸ್ಕ್ ತಗೊಂಡಾಗ ಥ್ರಿಲ್ ಸಿಗುತ್ತೆ ಗೊತ್ತಾ ಸರ್ ನಿಮ್ಗೆ? ಈಗ ನಾವೆಲ್ಲ ಟ್ರೆಕ್ಕಿಂಗ್ ಮಾಡಕ್ ಹೋಗ್ತೀವಿ, ಎಷ್ಟು ಕಷ್ಟಪಟ್ಟು ಈಜ್ಕೊಂಡು ಹೋದೆ ಗೊತ್ತಾ, ಹೆಂಗಿತ್ತು ಗೊತ್ತಾ ಅಂತ ಹೇಳ್ತೀವಿ. ಮೇಲಿಂದ ಹೆಲಿಕಾಪ್ಟರ್ ಇಂದ ಬೀಳಿಸ್ಕೊಳ್ತೀವಿ ಹಗ್ಗ ಹಾಕೊಂಡು, ಅಲ್ವಾ, ಬಂಜಿ ಜಂಪಿಂಗು ಎಲ್ಲ. ಯಾಕಂದ್ರೆ ದಟ್ ಥ್ರಿಲ್ ಇಸ್ ಸೋ ಎಕ್ಸೈಟಿಂಗ್. ದುಡ್ಡು ಕೊಟ್ಟು ಹೋಗ್ತೀವಿ, ಬೀಳಿಸ್ರಯ್ಯ ನನ್ನ ಮೇಲಿಂದ ಅಂತ. ಅದೇ ಥ್ರಿಲ್ ಆತನಿಗೆ ಸೀಕ್ರೆಟ್ ಆಗಿ ರಿಸ್ಕ್ ತಗೊಂಡು ಯಾರಿಗೂ ಗೊತ್ತಿಲ್ಲದೆ ಒಂದು ಎಫರ್ ಇಟ್ಕೊಂಡಾಗ ಖಚಿತವಾಗಿ ಸಿಗತ್ತೆ. ಆತನಿಗೆ ಇದು ಈ ತರ ಲ್ಯಾಂಗ್ವೇಜ್ ಅಲ್ಲಿ ಇದನ್ನ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇರಲ್ಲ ಅಷ್ಟೇ, ಗೊತ್ತಾಗ್ತಾ ಇರಲ್ಲ. ಆಗ ರೂಪ, ರಾಶಿ, ದುಡ್ಡು ಇದು ಏನು ಮುಂದೆ ಬರಲ್ಲ. ಅವನ್ಗೆ ಆ ಎಕ್ಸೈಟ್ಮೆಂಟ್, ಆ ಥ್ರಿಲ್ ಅಷ್ಟೇ ಬೇಕಾಗತ್ತೆ. ಎಷ್ಟೋ ಕೇಸಸ್ ಅಲ್ಲಿ ನಾನು ಆಗ್ಲೇ ಹೇಳ್ದಾಗೆ ವ್ಯಾಲಿಡೇಷನ್ನು, ಲ್ಯಾಕ್ ಆಫ್ ಲವ್, ಅಥವಾ ಅಪ್ರಿಸಿಯೇಷನ್ನು, ಅಥವಾ ಪ್ರೆಸೆನ್ಸ್ ಫೀಲ್ ಮಾಡಿಸೋದು, ಅಥವಾ ತಾನು ಇಂಪಾರ್ಟೆಂಟ್ ಅಂತ ಒಂದು ಪೊಸಿಷನ್, ಸ್ಪೆಷಲ್ ಪೊಸಿಷನ್ ಕೊಡೋದು, ಅದು ಬೇಕಾಗಿರುತ್ತೆ, ಹೌದು. ಅಥವಾ ಎಷ್ಟೋ ಸತಿ ಆ ಬೌಂಡ್ರಿ ಇರಲ್ಲ. ಏನೋ ನನ್ನಲ್ಲಿ ಅರ್ಜ್ ಬರ್ತಾ ಇದೆ,
ಬಟ್ ಈ ಅರ್ಜುನ ಕಂಟ್ರೋಲ್ ಮಾಡ್ಕೊಳ್ಳೋದನ್ನ ಕಲೀಲಿಲ್ಲ ಅಂದ್ರೆ ನಾಳೆ ದಿನ ನನ್ನ ಚಾರಿತ್ರ ವಧೆ ಆಗತ್ತೆ, ನನ್ನ ಮಕ್ಕಳಿಗದು ಟ್ರಾಮಾ ಆಗತ್ತೆ, ನನ್ನ ಸಂಸಾರ ಹೊಡೆದೋಗುತ್ತೆ, ನನ್ನ ಹೆಂಡತಿ ಇನ್ಯಾವತ್ತೂ ನನ್ನನ್ನು ಆ ಗೌರವದಿಂದ ನೋಡೋಕ್ಕಾಗಲ್ಲ. ಆದ್ರಿಂದ ಆ ಟೆಂಪ್ಟೇಷನ್ ಬರ್ತಾ ಇದೆ, ಆದರೂ ನಾನು ರಿಟ್ರೈವ್ ಮಾಡ್ಕೊಳ್ತೀನಿ, ಮಾಡ್ಕೊಳ್ಳೋ ಮಾರ್ಗವನ್ನು ಹುಡುಕ್ತೀನಿ ಅಂತ ಜಾಣ್ಮೆ ತುಂಬ ಜನ ತೋರಿಸ್ತಾರೆ, ತುಂಬ ಜನ ಗಂಡಸರು ಅಥವಾ ಹೆಂಗಸರಾಗ್ಲಿ. ಬಟ್ ತುಂಬ ಜನ ಏನು ಮಾಡ್ತಾರೆ, ಆಪರ್ಚುನಿಟಿ ಬಂದ ತಕ್ಷಣ ಅದನ್ನ ಲಾಕ್ ಮಾಡ್ಕೊಳ್ತಾರೆ. ಟೆಂಪ್ಟೇಷನ್ ಕಂಟ್ರೋಲ್ ಬಗ್ಗೆ ಅವರು ಯೋಚನೆ ಕೂಡ ಮಾಡಕ್ಕೆ ಹೋಗಲ್ಲ. ಯಾಕಂದ್ರೆ ಅದು ಅಷ್ಟು ಮಟ್ಟಿಗೆ ಸೈಕಲಾಜಿಕಲಿ ಅವ್ರನ್ನ ಹಾರ್ಮೋನ್ಸ್ ಆಗಲಿ ಕೆಮಿಕಲ್ಸ್ ಆಗಲಿ ಓವರ್ಟೇಕ್ ಮಾಡಿಬಿಡುತ್ತೆ. ಓಕೆ, ಈಗ ಹಾಗಿದ್ರೆ ಈಗ ಒಂದು ಮದುವೆ ಆದಂತ ಗಂಡ ಹೆಂಡತಿ ಅವರ ಜೀವನದಲ್ಲಿ ಅವರ ಜೀವನ ಚೆನ್ನಾಗಿ ಸುಖವಾಗಿ ಸಾಗಬೇಕು ಅಂತಂದ್ರೆ ಈ ಶಾರೀರಿಕ ಸಂಬಂಧ ಅವರ ಇಬ್ಬರ ನಡುವೆ ಇರಬೇಕಾದಂತ ದೈಹಿಕ ಸಂಬಂಧ ಎಷ್ಟರ ಮಟ್ಟಿಗೆ ಒಂದು ಪಾತ್ರನ ವಹಿಸುತ್ತೆ? ಖಂಡಿತ ದೊಡ್ಡ ಪಾತ್ರವನ್ನು ವಹಿಸುತ್ತೆ. ನಾವು ಅದನ್ನ ಬರೀ ದೈಹಿಕ ಸುಖ ಮಾತ್ರನಾ ಅಂತ ಹೇಳ್ತೀವಿ. ಆದರೆ ನಾವು ಆಧ್ಯಾತ್ಮದಲ್ಲೂ ಕುಂಡಲಿನಿ ಶಕ್ತಿಯ ರೀತಿಯಲ್ಲಿ ನೋಡ್ಬೇಕಾದ್ರೂ, ನಾವು ಲಾಸ್ಟ್ ಟೈಮ್ ಮಾತಾಡ್ತಾ ಇದ್ವಿ, ಜನ ತುಂಬಾ ಇಷ್ಟಪಟ್ಟಿದ್ರು, ಆ ಮೊಮೆಂಟಮ್ನ ಕ್ರಿಯೇಟ್ ಮಾಡೋಕ್ಕೆ, ಆ ಪರಮ ಸುಖವನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ, ಆ ಒಂದು ಎಕ್ಸ್ಪ್ಯಾನ್ಷನ್ನ, ಆ ಮರ್ಜಿಂಗ್, ಆ ಎಲ್ಲ ಒಂದು ಸುಖವನ್ನ ಮೀರಿರೋ ಈ ಪರಮ ಸುಖದ ಒಂದು ಅನುಭವ ಹೀಗೂ ಇರುತ್ತೆ ಅನ್ನೋ ಆ ಟ್ರಾನ್ಸ್ಲೇಷನ್ ಅರ್ಥ ಆಗೋದಕ್ಕೆ ತುಂಬಾನೇ ಸಹಾಯ ಮಾಡುತ್ತೆ. ಸೊ ಅದನ್ನ ಅದು ಅಸಹ್ಯ ಅಥವಾ ಹೀನಾಯವಾದದ್ದು ಖಂಡಿತ ಅಲ್ಲ. ಬಟ್ ಅದಲ್ಲದೆ ಒಬ್ಬರನ್ನೊಬ್ರು ಫಿಸಿಕಲಿ ಅಟ್ರಾಕ್ಟ್ ಆಗಿದ್ದು ಆ ಒಂದು ಸಂಬಂಧವನ್ನ ಹೆಲ್ದಿಯಾಗಿ ಮೇಂಟೈನ್ ಮಾಡ್ತಾ ಇದ್ರೆ ಆತನಲ್ಲಿ ಏನೋ ಚಿಕ್ಕ ಪುಟ್ಟ ವ್ಯವಹಾರಿಕ ಏರುಪೇರುಗಳಾಗಿರಬಹುದು, ಹೊರಗಡೆ ಯಾವುದೋ ಪ್ರೆಷರ್ನ ಅವ್ನು ತಗೊಂಡು ಒಳಗಡೆ ಬಂದಿರಬಹುದು, ಯಾರೋ ಅವನ್ನ ಅವಮಾನ ಮಾಡಿರ್ಬೋದು, ಅಥವಾ ಅದು ಇಬ್ರಿಗೂ ಅನ್ವಯ ಆಗುತ್ತೆ, ನಾನು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ, ಅಥವಾ ಯಾರೋ ತುಚ್ಛವಾಗಿ ನೋಡಿರ್ಬಹುದು. ಬಟ್ ಒಳಗಡೆ ಬಂದ ತಕ್ಷಣ ಆ ಪ್ಲೆಷರು, ಆ ಆಕ್ಸೆಪ್ಟೆನ್ಸು, ಅಥವಾ ಈತನನ್ನ ಒಂದು ರಾಜಕುಮಾರನ್ ತರ ಮನ್ಮಥನ ತರ ನೋಡಿದಾಗ, ಪ್ರೀತಿಯ ಧಾರೆಯನ್ನು ಸುರಿಸಿದಾಗ ಅವನಿಗೆ ಆ ಒಂದು ರೆಸ್ಪಾನ್ಸಿಬಿಲಿಟಿ ಕಂಟಿನ್ಯೂ ಮಾಡುವಂತಹ ಆ ಒಂದು ಜೋಶ್ ಇರ್ಬೋದು, ಆ ಹ್ಯಾಪಿನೆಸ್ ಇರ್ಬೋದು, ಕಂಟಿನ್ಯೂ ಆಗೋದು, ಇದೆಲ್ಲ ಆತನನ್ನ ಹೀಲ್ ಮಾಡ್ತಾ ಹೋಗುತ್ತೆ. ಇನ್ಫ್ಯಾಕ್ಟ್ ನಾವು ತುಂಬಾ ಸತಿ ಹೇಳ್ತೀವಿ, ಗಂಡು ಹೆಣ್ಣು ಸೇರಕ್ಕಿಂತ ಮುಂಚೆ ಒಂದೆರಡು ನಿಮಿಷ ಸಮಾಧಾನವಾಗಿ ಕೂತ್ಕೊಳ್ಳಿ, ಅದು ಬೆಡ್ ಮೇಲಾದ್ರೂ ಪರವಾಗಿಲ್ಲ. ಇನ್ಫ್ಯಾಕ್ಟ್ ನಿಜ ಹೇಳಬೇಕು ಅಂದ್ರೆ ಎಷ್ಟು ಒಂದು ಮೆಕ್ಯಾನಿಕಲ್ ಫಿಸಿಕಲ್ ರಿಲೇಶನ್ಶಿಪ್ ಮಾಡ್ತಾರೆ ಎಷ್ಟೋ ಜನ ಗಂಡ ಹೆಂಡತಿ ಅಂದ್ರೆ, ಇದು ಅಸಹ್ಯ ಅಲ್ಲ, ಇದು ವಾಸ್ತವ. ಇದು ಎಷ್ಟೋ ಸತಿ ವಾಸ್ತವ ಇದು. ಆ ಮೆಕ್ಯಾನಿಕಲ್ ರಿಲೇಶನ್ಶಿಪ್ ಅಲ್ಲಿ ಆಕ್ಚುಲಿ ನಿಮ್ಗೆ ಏನು ಆ ಒಂದು ಎನರ್ಜಿ ಅಪ್ಲಿಫ್ಟ್ ಆಗ್ಬೇಕೋ, ಆ ಲವ್ ಮರ್ಜ್ ಆಗಿ ಒಬ್ರನ್ನೊಬ್ರು ಹೀಲ್ ಮಾಡ್ಬೇಕೋ, ಒಂದೊಂದು ಚಕ್ರ ಅದು ಆಕ್ಟಿವೇಶನ್ ಆಗುತ್ತೋ ಅದೆಲ್ಲ ಕಳ್ಕೊಂಡ್ಬಿಡ್ತಾರೆ. ಮೆಕ್ಯಾನಿಕಲಿ ಅದೊಂದು ಪ್ಲೆಷರು, ಒಂದು ರಿಲೀಸು ಆಗೋಯ್ತು ಅಂತ ಆದ್ರೆ ಅದಕ್ಕೆ ತುಂಬಾ ಜನ ಹೆಣ್ಮಕ್ಳಿಗೆ ಕೋಪ ಬರುತ್ತೆ. ಅವ್ರು ಕನೆಕ್ಟ್ ಆಗದೆ, ಅವ್ರನ್ನ ಫಿಸಿಕಲಿ ಕನೆಕ್ಟ್ ಆಗಕ್ಕೆ ಹೋದ್ರೆ ಎಷ್ಟೋ ಜನ ಹೆಣ್ಮಕ್ಳು ಹೇಳ್ತಾರೆ, ಅಯ್ಯೋ ಏನೋ ಒಳ್ಳೆ ನಾವೇನೋ ಒಂದು ಮಷಿನ್ ಏನೋ ಅನ್ನೋ ಥರ ಟ್ರೀಟ್ ಮಾಡ್ತಾರೆ, ಒಂದು ಭಾವನೆ ಬೇಡವಾ, ಒಂದು ಫೀಲಿಂಗ್ ಬೇಡವಾ ಅಂತ. ದಟ್ ಈಸ್ ಆ್ಯಕ್ಚುಲಿ ವೆರಿ ರಿಯಲ್. ಬಿಕಾಸ್ ನಿಮ್ಗೆ ಆ ಪ್ಲೆಷರಿಂದ ಏನು ಅನಾವರಣ ಆಗಬೇಕೋ ಆ ಹೀಲಿಂಗ್ ಪ್ರಕಟನೆ ಆಗ್ತಾ ಇರಲ್ಲ. ನೀವು ಒಳಗಡೆ ಇರೋ ಕೆಮಿಕಲ್ ತುಡಿತಕ್ಕೆ ನೀವು ಹಂಗೆ ಮಾಡಕ್ಕೆ ಹೋದ್ರೆ, ಅದೇ ನೀವು ಒಂದು ಕಂಡ್ಯೂಸಿವ್ ಎನ್ವೈರ್ನ್ಮೆಂಟ್, ಒಂದು ಸಮಾಧಾನಕರವಾದಂತಹ ಒಂದು ಮನಸ್ಥಿತಿಯಲ್ಲಿ ಇಳಿದು ಒಬ್ರನ್ನೊಬ್ರು ಒಂದೆರಡು ನಿಮಿಷ ಸಮಾಧಾನವಾಗಿ ಮಾತಾಡಿ, ಅಪ್ರಿಷಿಯೇಟ್ ಮಾಡಿ, ಅವ್ರನ್ನ ನಿಧಾನವಾಗಿ ನೋಡಿ, ಅವರು ಎಷ್ಟು ಮೀನಿಂಗ್ಫುಲ್ ಆಗಿದ್ದಾರೆ ನಿಮ್ಮ ಲೈಫಲ್ಲಿ, ಅವ್ರು ಎಷ್ಟು ಸಪೋರ್ಟಿವ್ ಆಗಿದ್ದಾರೆ, ನೀವು ಏನೆಲ್ಲ ಮಾಡ್ಬೋದು ಅವ್ರ ಲೈಫಿಗೆ, ಈ ಕನೆಕ್ಷನ್ ಎಸ್ಟಾಬ್ಲಿಷ್ ಮಾಡಿ ಆಮೇಲೆ ನಿಧಾನವಾಗಿ ಮೃದುವಾದ ಸ್ಪರ್ಶದಿಂದ ಅದನ್ನು ತಗೊಳ್ತಾ ಹೋದ್ರೆ, ಯು ವಾಂಟ್ ಬಿಲೀವ್ ಸರ್, ಖಂಡಿತವಾಗಿಯೂ ಅದು ಅವರ ಫಿಸಿಕಲ್ ಕಾಯಿಲೆಗಳಿಗೂ ಆ ಆನಂದ, ಆ ಸುಖ ಮದ್ದಾಗಬಹುದು. ಅವರ ಡಿಪ್ರೆಷನ್ಗೆ ಅದು ಖಂಡಿತ ಒಂದು ರೆಮಿಡಿ ಆಗಬಹುದು. ಅವರ ಸೈಕಲಾಜಿಕಲ್ ಸ್ಟ್ರೆಸ್ಸನ್ನು ಕಮ್ಮಿ ಮಾಡೋಕ್ಕೆ ಅದು ಸೊಲ್ಯೂಷನ್ ಖಂಡಿತ ಆಗೋಕ್ಕೆ ಸಾಧ್ಯ ಇದೆ. ಇಟ್ ಇಸ್ ಪಾಸಿಬಲ್. ನಾವು ರಿವರ್ಸನ್ನು ಅರ್ಥ ಮಾಡ್ಕೊಳ್ಳೋಣ. ಎಷ್ಟೋ ಸತಿ ಆ ರಿಲೇಶನ್ಶಿಪ್ ಇಲ್ಲದೆ ಇದ್ದಾಗ ಹೆಂಡತಿಯಲ್ಲಿ ವಿಚಿತ್ರವಾದ ಕಾಯಿಲೆಗಳು ಡೆವಲಪ್ ಆಗಿರೋದು. ಅಂದ್ರೆ ಹೆಣ್ಣು ನಿನ್ಗೆ ಬೇಕು ಅಂತ ಹೇಳ್ತೀಯ, ಅಚ್ಚಿ ಅಸಹ್ಯ ಅಂತ ಹೇಳ್ತಾರೆ. ಯಾಕೆ? ಇಬ್ರು ಹ್ಯೂಮನ್ ಬಾಡಿಲೇ ಇದ್ದಾರೆ, ಜೆಂಡರ್ ಬೇರೆ ಅಷ್ಟೇ. ಗಂಡಸಿಗೆ ಎಷ್ಟು ಅರ್ಜಿ ಇರುತ್ತೋ, ಆ ಅಟ್ರಾಕ್ಷನ್ ಇರುತ್ತೋ, ಖಂಡಿತ ಹೆಣ್ಮಕ್ಳಿಗೂ ಅಷ್ಟೇ ಇರುತ್ತೆ. ಅಲ್ಲ, ಈಗ ಎಷ್ಟೊಂದು ಸಂದರ್ಭದಲ್ಲಿ ಈಗ ಗಂಡು ತನ್ನ ಬೈಕಿನ ಒಂದು ಹೆಣ್ಣ ಹತ್ರ ಹೇಗ್ ಬೇಕೋ ಎಕ್ಸ್ಪ್ರೆಸ್ ಮಾಡ್ಬೋದು. ಆದ್ರೆ ಅದೇ ಒಂದು ಹೆಣ್ಣು ಆಕೆಯ ಭಾವನೆಗಳನ್ನ ಅಪ್ಪಿತಪ್ಪಿ ಗಂಡ ಹತ್ರ ಮಾತಾಡಿದ್ರೆ ಅಥವಾ ಇದು ಬೇಕು ಅಂತಂದ್ರೆ ಹೌದು, ಅವಳನ್ನ ನೋಡೋ ರೀತಿ ಬದಲಾಗುತ್ತೆ. ಅಬ್ಸಲ್ಯೂಟ್ಲಿ ಹೌದು. ಅದು ನಾನು ಆಗ್ಲೇ ಹೇಳ್ದಂಗೆ ನಮ್ಮ ಇಂಥ ಸಮಾಜ ಟೈಮ್ನಲ್ಲಿ ಇದನ್ನ ಹೇಗೆ ಮನವರಿಕೆ ಮಾಡಿಸೋದು? ಖಂಡಿತ ಕಮ್ಯುನಿಕೇಶನ್ ತುಂಬಾ ಒಳ್ಳೆ ರೋಲ್ ಪ್ಲೇ ಮಾಡುತ್ತೆ. ಕೇವಲ ಹೇಳೋದಲ್ಲ, ಕೇಳಿಸ್ಕೊಳ್ಳೋದು ಕೂಡ. ಅಂದ್ರೆ ನಾನು ನಿನ್ ಜೊತೆ ಈಸಿಯಾಗಿ ಕನೆಕ್ಟ್ ಆಗ್ತಾ ಇದ್ದೀನಾ, ಅಪ್ರೋಚಬಲ್ ಇದೀನಾ, ಇದನ್ನ ಕೇಳಿಸ್ಕೊಳ್ಳುವಂತಹ ರೂಢಿಯನ್ನ ಗಂಡಸಾಗ್ಲಿ ಹೆಣ್ಣಾಗ್ಲಿ ಮಾಡ್ಲೇಬೇಕು. ಮತ್ತೆ ಇಲ್ಲಿ ಏನು ಅಂತಂದ್ರೆ ನಾವು ತುಂಬಾ ಅಡ್ವಾನ್ಸ್ ಆಗ್ಬಿಟ್ಟಿದೀವಿ. ಇವಾಗ ಒಂದು ಎಕ್ಸಾಂಪಲ್ ಕೊಡ್ತೀನಿ ಸರ್. ಈಗ ಒಂದು ಆ್ಯಪ್ ಬಂದಿದೆ,
ಮದುವೆ ಆಗಿರೋರು ಸೀಕ್ರೆಟ್ ಆಗಿ ಅಫೇರ್ ಇಟ್ಕೊಳ್ಳುವಂತ ಒಂದು ಆಪರ್ಚುನಿಟಿ ಕೊಡೋ ಆ್ಯಪ್. ಅದರ ಹೆಸರು ಗೊತ್ತಿಲ್ಲ ನನಗೆ ಅದು ಇವಾಗ. ನಾವು ಹೇಳೋದು ಬೇಡ ಅದು. ಹೌದು, ಅದು ಸೌತ್ ಇಂಡಿಯಲ್ಲಿ ಈ ಆ್ಯಪ್ ಏನು ಅಂದ್ರೆ ಮದುವೆ ಆಗಿರ್ತಕ್ಕಂಥವ್ರು ಇನ್ನೊಂದು ಈ ತರ ಅನೈತಿಕ ಸಂಬಂಧಗಳನ್ನ ಹುಡುಕೋದು ಆ ಹೌದು. ಆ್ಯಪ್ ಅಲ್ಲಿ. ಹೈಯೆಸ್ಟ್ ಡೌನ್ಲೋಡ್ ಸೌತ್ ಇಂಡಿಯಲ್ಲಿ ಆಗಿದೆಯಂತೆ. ಅದು ಕೇರಳ ಅಂತ ಒಂದು ಜಾಗದಲ್ಲಿ ಅಂತ ಹೇಳ್ತಾರೆ. ಇರ್ಲಿ, ಅಲ್ಲ, ಪರವಾಗಿಲ್ಲ. ಬೆಂಗಳೂರು ಕೂಡ ಇದೆ ಆ ಇದೆ, list ಅಲ್ಲಿ. ಹೌದು. ಬ್ಯಾಂಗ್ಳೂರ್, ಬಾಂಬೆ ಈ ಥರದ್ದೆಲ್ಲ ಸಿಟೀಸ್ ಅಲ್ಲಿ ಹೆಚ್ಚಿದೆ ಅಂತ. ಈಗ ಇದಿಲ್ಲ, ನಾವು ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇದ್ರೆ ಹಾಗಾದ್ರೆ ಹೈಯೆಸ್ಟ್ ಡೌನ್ಲೋಡ್ ಹೆಂಗಾಯ್ತು? ಯಾರು ಮಾಡಿದ್ರು? ಹೌದು, ಅಂದ್ರೆ ಇಲ್ಲಿ ನೀವದನ್ನ ಮಾತಾಡದೆ ನಾಚಿಕೆ ಅದನ್ನ ಹೆಂಗ್ ಹೇಳೋದು, ಇರ್ಲಿ ಬಿಡು ಇವ್ರ ಹತ್ರ ನಾನ್ ಯಾಕೆ ಬಗ್ಗೋದು, ಇದನ್ನೇನ್ ಭಿಕ್ಷೆ ಬೇಡೋದು, ಛೀ ಇದು ಅಸಹ್ಯ ಅಂತ ಅನ್ಕೊಂಡ್ ಕೂತ್ಕೊಂಡ್ರೆ ಅಲ್ಲಿ ಡೌನ್ಲೋಡ್ ಆಗೋದು ಆಗ್ತಾ ಇರುತ್ತೆ. ನಮಗೆ ಗೊತ್ತಿದೆ ಆ ಥರದೊಂದು ವಿಡಿಯೋಗೆ ಎಷ್ಟು ವ್ಯೂಸ್ ಬರುತ್ತೆ. ಅದೇ ನೀವು ಪೀಕ್ ಆಫ್ ದ ಜ್ಞಾನ ಕೊಟ್ರೆ ಅದಕ್ಕೆ ಎಷ್ಟು ವ್ಯೂಸ್ ಬರುತ್ತೆ ಆರಾಮಾಗಿ ನಮಗೆ ಗೊತ್ತಾಗುತ್ತೆ ಅಲ್ವಾ? ಅದು ಯಾರು ನೋಡಲ್ಲ, ಚಿಚಿ ನಾವು ಹಂಗೆಲ್ಲ ನೋಡಲ್ಲ ಅಂತಾರೆ. ಮತ್ತು ವ್ಯೂಸ್ ಎಲ್ಲಿಂದ ಬಂತು? ಎಲ್ಲರೂ ನೋಡ್ತಾ ಇದ್ದಾರೆ ಆಲ್ಮೋಸ್ಟ್ ಅಂತ ಆಯ್ತು ಅಲ್ಲಿಗೆ ಅಲ್ವಾ? ಹೌದು, ಅದರಿಂದ ನಾವು ಅರ್ಥ ಮಾಡ್ಕೋಬೇಕು. ನಾನು ಇಲ್ಲಿ ಅಸಹ್ಯ ಮನೋಭಾವನೆಯಿಂದ ಅದನ್ನು ರಿಟ್ರೈವ್ ಮಾಡ್ಕೊಳ್ತೀನಿ, ಸಪ್ರೆಸ್ ಮಾಡ್ತೀನಿ, ಹೇಳಲ್ಲ ಅಂತ ಹೋದರೆ ಅದಕ್ಕೆ ಬೇರೆ ಬೇಕಾದಷ್ಟು ಮಾರ್ಗಗಳು ಬಂದ್ಬಿಟ್ಟಿದೆ ನಮ್ಮ ಸೊಸೈಟಿಲಿ. ಫೋನ್ ಓಪನ್ ಮಾಡೋದ್ರಿಂದ ಹಿಡಿದು ಒಂದು ಏರಿಯಾಗೆ ಹೋಗೋವರೆಗೂ ಸಿಕ್ಕಾಪಟ್ಟೆ ನಮಗೆ ಆಪರ್ಚುನಿಟೀಸ್ ಇದೆ. ಅದಕ್ಕೆ ನಾನು ಹೇಳ್ತಾ ಇರ್ತೀನಿ, ಪ್ರಾಬ್ಲಿ ಇನ್ನೊಂದು 15-20 ವರ್ಷ ಆದಮೇಲೆ ಮದುವೆಗೆ ಬೇಕಾಗಿರುವಂತಹ ಒಂದು ವ್ಯಾಲ್ಯೂ, ಇಂಪಾರ್ಟೆನ್ಸ್ ಅಥವಾ ಅದರಿಂದ ಬರೋ ಹೀಲಿಂಗ್ ಎಲ್ಲ ಬಿದ್ದು ಹೋಗುತ್ತೆ ಅಂತ.